ಸುಮಾರು 1 ವರ್ಷದಿಂದ ಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ತಾವು ಹೈಕೋರ್ಟ್ ಬೆಂಚಿಗೆ ಸ್ವಲ್ಪ ಅನುದಾನವನ್ನು ಮೀಸಲಿಡಬೇಕು ಬಜೆಟಲ್ಲಿ ಅಂಥೇಳಿ ಕಳೆದ ಬಾರಿ ಬಜೆಟ್ನಲ್ಲಿ ಹಣವನ್ನು ಮೀಸಲಿಡುವ ಬಗ್ಗೆಯೂ ಚರ್ಚೆ ಆಯಿತು. ಆವಾಗ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಮ್ಮೆ ನೀವು ಬರಬೇಕು, ನಮ್ಮ ಜೊತೆ ಮಾತಾಡಬೇಕು ಅಂತ ನಾವು ಅವರನ್ನ ಕೇಳಿಕೊಂಡಿದ್ದು. ರಾಜ್ಯದ ಮುಖ್ಯಮಂತ್ರಿಗಳೇ ನಮ್ಮ ಬಾರ್ ಅಸೋಸಿಯೇಷನ್ ಮೆಂಬರನ್ನು ಮಂಗಳೂರಿನ ಸರ್ಕಿಟ್ ಹೌಸಲ್ಲಿ ಬಂದು ಕಾರ್ಯಕ್ರಮವನ್ನು ನಿಗದಿಪಡಿಸಿ ಬಂದು ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನೋಡಿ ನನಗೆ ಕೂಡ ನಿಮ್ಮ ಬೇಡಿಕೆ ನೈಜ ಬೇಡಿಕೆ ಅಂತ ಅನಿಸಿದೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಬೆಂಚ್ ಆಗಬೇಕು ಅಂತ ಹೇಳೋದು ಅದಕ್ಕೆ ನನಗೂ ಕೂಡ ಬೇಕು ಅಂತ ಅನಿಸಿದೆ. ಇದು ಒಂದು ನಿಜವಾದಂಥ ಒಂದು ಒಳ್ಳೆಯ ಒಂದು ಯೋಜನೆ ಇದೆ, ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಮಾತನ್ನು ಹೇಳಿದರು. ಮಾತ್ರವಲ್ಲದೆ ನಾನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆ ಮಾತಾಡಿ ಚರ್ಚೆ ಮಾಡಿ ಇದಕ್ಕೆ ಒಂದು ತೀರ್ಮಾನಕ್ಕೆ ಬರ್ತೇನೆ ಅಂತ ಮಾತನ್ನು ಕೂಡ ಕಳೆದ ಒಂದು 4 ತಿಂಗಳ ಹಿಂದೆ ಮಂಗಳೂರಿಗೆ ಬಂದಾಗ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು. ತದನಂತರ ಮತ್ತೆ ಒಂದು ಅಧಿವೇಶನ, ಬಜೆಟ್ ಅಧಿವೇಶನ ಬಂತು. ನಾವು ಮತ್ತೆ ಪುನಃ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದೆವು. ರಾಜ್ಯದ ಮುಖ್ಯಮಂತ್ರಿಗಳು ಜಡ್ಜಸ್ಗಳ ಮಧ್ಯೆ ಅಥವಾ ಹೈಕೋರ್ಟಿನ ನಮ್ಮ ಕಾನೂನು ಸಚಿವರ ಜೊತೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ, ನಮ್ಮ ಸ್ಪೀಕರ್ ಜೊತೆ ಇದೆಲ್ಲ ಮಾತುಕತೆಗಳನ್ನು ನಡೆಸಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಶಾಸಕರು MP ಗಳು ಸಪೋರ್ಟ್ ಮಾಡಿ ಇದು ಆಗಲೇಬೇಕು, ದಿಸ್ ಈಸ್ ಎ ರಿಯಲ್ ಡಿಮ್ಯಾಂಡ್ ಆಫ್ ದಿ ಕರಾವಳಿ ಕರ್ನಾಟಕ ಅಂತ ಹೇಳಿ ಇದರ ಬಗ್ಗೆ ಒಂದು ಏಕಸಮ್ಮತದ ಒಂದು ತೀರ್ಮಾನ ಆಗಿತ್ತು. ಆದರೆ ಕೆಲವು ಎಲ್ಲಿಯ ಹೇಳ್ತಾಯಿದ್ರು, ನಥಿಂಗ್ ಈಸ್ ಇನ್ ರೈಟಿಂಗ್ ಅಂತ ಮಾತನ್ನು ಹೇಳ್ತಾಯಿದ್ರು. ಬರವಣಿಗೆಯಲ್ಲಿ ಎಲ್ಲಿಯೂ ಇಲ್ಲ ಆಗ್ತದೆ ಅಂತ, ಇನ್ನೂ ಅದು ಪ್ರಾರಂಭಿಕ ಹಂತದಲ್ಲಿ ಇದೆ ಅಂತ ಹೇಳ್ತಾಯಿದ್ರು. ಇತ್ತೀಚೆಗೆ ಒಂದು ತಿಂಗಳ ಹಿಂದೆ, 15 ದಿವಸಗಳ ಹಿಂದೆ ನಮ್ಮ ನಜೀರ್ ಅಂದರೆ ಮಾಜಿ ಸುಪ್ರೀಂ ಕೋರ್ಟ್ನ ಜಡ್ಜರು ಮತ್ತು ಪ್ರಸ್ತುತ ಆಂಧ್ರ ಪ್ರದೇಶದ ರಾಜ್ಯಪಾಲರು, ಅವರ ಹತ್ರ ಕೂಡ ನಾವು ಹಿಂದೆನೂ ಹೋಗಿತ್ತು ಹಲವು ಬಾರಿ. ಅವರು ಕೂಡ ಹೇಳಿದರು, ಇಲ್ಲ ಇದು ಮಾಡುವ, ನನ್ನ ಸಪೋರ್ಟ್ ಕೂಡ ಇದೆ, ನಾನು ಕೂಡ ನನ್ನ ಆಫೀಸನ್ನು ಬಳಕೆ ಮಾಡಿ ಈ ಜಿಲ್ಲೆಗೆ ತಂದು ಕೊಡುವುದಕ್ಕೆ ನನ್ನ ಪಾತ್ರವನ್ನು ವಹಿಸ್ತೇನೆ ಎಂಬ ಮಾತನ್ನು ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಇತ್ತೀಚೆಗೆ ಅವರು ಕೂಡ ನಮಗೆ ಚೀಫ್ ಜಸ್ಟಿಸ್ ಜೊತೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ನಮ್ಮ ವಕೀಲರ ಸಂಘದ MP ನವರನ್ನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಹೋಗಿ ಮುಖ್ಯ ನ್ಯಾಯಾಧೀಶರಿಗೂ ಮಾತಾಡಿದರು. ನಾನು ಉಡುಪಿಗೆ ಬಂದಾಗ ಅವರಿಗೆ ಹೋಗಿ ಮುಖ್ಯ ನ್ಯಾಯಾಧೀಶರಿಗೆ ಮಾತಾಡಿ ಅವರಿಗೆ ಮನವಿಗಳನ್ನು ಕೊಟ್ಟು ಹೇಳಿದಾಗ, ಇಲ್ಲ ಇಟ್ ಈಸ್ ಎ ಜೆನ್ವಿನ್ ಡಿಮಾಂಡ್, ಮಾಡಬೇಕು, ಕಾನೂನು ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಅನೇಕ ಸಮಿತಿಗಳಲ್ಲಿ ಹೇಳಿದೆ. ಡಿಸೆಂಟ್ರಲೈಸೇಷನ್ ನಾವು ಪರವಾಗಿದ್ದೇವೆ. ನ್ಯಾಯವನ್ನು ಕಡಿಮೆ ವೆಚ್ಚದಲ್ಲಿ ಯಾರಿಗೆ ನ್ಯಾಯ ಕೊಡಬೇಕೋ ಅವರಿಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ನ್ಯಾಯವನ್ನು ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಕೂಡ ಬದ್ಧವಾಗಿದೆ, ಸುಪ್ರೀಂ ಕೋರ್ಟ್ ಬದ್ಧವಾಗಿದೆ, ರಾಜ್ಯ ಸರ್ಕಾರ ಬದ್ಧವಾಗಿದೆ ಅಂಥೇಳಿ ಹೈಕೋರ್ಟ್ನ ಜಡ್ಜಸ್ಸು ಚೀಫ್ ಜಸ್ಟಿಸ್ ಅವರು ನಮಗೆ ಹೇಳಿದರು. ಮತ್ತು ಹೇಳಿದರು ಸರ್ಕಾರದ ಒಪಿನಿಯನ್ ಏನು ಅಂತ ಕೇಳ್ತಾ ಇದ್ದರು, ಸರ್ಕಾರದ ಅಭಿಪ್ರಾಯ ಹೇಗಿದೆ ಅಂತ ಕೇಳಬೇಕು ಅಂತ. ಈಗ ನಮ್ಮ ಪ್ರಕಾರ ಎಸ್ಟಾಬ್ಲಿಷ್ಡ್ ಲಾ ಇಸ್ ದ್ಯಾಟ್ ಸರ್ಕ್ಯೂಟ್ ಬೆಂಚ್ ಮಾಡ್ತಕ್ಕಂಥ ಅಧಿಕಾರ ಇರೋದು ಚೀಫ್ ಜಸ್ಟಿಸಿಗೆ. ಅವರು ಅಲ್ಲಿ ಕೇಸುಗಳ ಒತ್ತಡ ಇದೆ, ಮಾಡುವಂಥ ಅವಶ್ಯಕತೆ ಇದೆ ಅಂತ ಅವರಿಗೆ ಕಂಡು ಬಂದರೆ ಚೀಫ್ ಜಸ್ಟಿಸ್ ಕ್ಯಾನ್ ಎಕ್ಸ್ಟೆಂಡ್ ಈಸ್ ಜಡ್ಜಸ್ ಸರ್ವಿಸ್ ಇನ್ ಎನಿ ಆಫ್ ದ ಡಿಸ್ಟ್ರಿಕ್ಟ್ಸ್ which is available and where is the infrastructure should be made available ಕೊಟ್ಟರೆ ಸರ್ಕಾರ ಅಲ್ಲಿ ಮಾಡುವಂಥ ಅಧಿಕಾರ ಇರೋದು ಅದು ಚೀಫ್ ಜಸ್ಟಿಸ್ಗೆ ಇರ್ತದೆ. ಬಟ್ ಸರ್ಕಾರ ಮತ್ತು ಚೀಫ್ ಜಸ್ಟಿಸ್ ಶುಡ್ ಗೋ ಟುಗೆದರ್. ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಬೇಡಿಕೆಯನ್ನು ಇಟ್ಟು ಮುಖ್ಯಮಂತ್ರಿಗಳು ತಾವೇ ಪತ್ರ ಬರೆದು ಅವರಿಗೆ ನಾವು ಎಲ್ಲ ಸಹಾಯವನ್ನು ಕೊಡ್ತೀವಿ, ನೀವು ಈ ಹೈಕೋರ್ಟ್ ಬೆಂಚನ್ನು ಕೂಡಲೇ ಸ್ಥಾಪನೆ ಮಾಡಬೇಕು ಅಂತ ನೀವು ಕೇಳಿಕೊಳ್ಬೇಕು ಅಂತ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಹತ್ರ ಕೇಳಿಕೊಂಡಿದ್ದೇವೆ. ಈಗ ನಮ್ಮ ಮುಖದಲ್ಲಿ ಸ್ವಲ್ಪ ನಗು ಬಂದಿದೆ. 80% ಆಫ್ ದ ವರ್ಕ್ ಹ್ಯಾಸ್ ಬಿನ್ ಡನ್ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಮತ್ತು ಅದು ಆಗ್ತದೆ. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಇಮಿಡಿಯೇಟ್ ಎಸ್ಟಾಬ್ಲಿಷ್ ಆಗ್ತದೆ. ನಾವು ಹೈಕೋರ್ಟ್ ಬೆಂಚಿನ ಮುಖ್ಯ ನ್ಯಾಯಾಧೀಶರನ್ನು ಈ ತಿಂಗಳ ಅಖೇರಿಗೆ, ಈಗ ಹೈಕೋರ್ಟ್ ರಜೆಯಲ್ಲಿದೆ, ಈ ತಿಂಗಳ ಕೊನೆಯಲ್ಲಿ ಅಥವಾ ಫಸ್ಟ್ ವೀಕ್ ಆಫ್ ಜೂನಲ್ಲಿ ಅವರು ಮಂಗಳೂರಿಗೆ ಭೇಟಿ ಕೊಡ್ತಾರೆ ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಮೂಲಭೂತ ಸೌಲಭ್ಯಗಳು ಏನು ನಾವು ಈ ಕಾಗದದಲ್ಲಿ ಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಇಷ್ಟೆಲ್ಲ ಸವಲತ್ತುಗಳು ಇದೆ ಅಂತ ಬರೆದಿದ್ದಾರೆ, ಈ ಸವಲತ್ತುಗಳನ್ನು ಅವರು ನೋಡಿ ಪರಿಶೀಲನೆ ಮಾಡಿ ಒಂದು ಕ್ರಮ ತೆಗೆದುಕೊಳ್ತಾರೆ. ಅವರಿಗೆ ಇದುವರೆಗೆ ಇದ್ದಂಥ ವಿಷಯ ಏನು ಅಂದರೆ ಮೂಲಭೂತ ಸೌಕರ್ಯದ ಬಗ್ಗೆ ಸರ್ಕಾರದ ತೀರ್ಮಾನ ಏನು
ಅದು ಅವರ ತಲೆಯಲ್ಲಿ ಇದುವರೆಗೆ ಇದ್ದಿರ್ತಕ್ಕಂಥದ್ದು. ಈಗ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ ಮತ್ತು ಹೇಳಿದೆ ಸರ್ಕಾರ, ಇಂಪಾರ್ಟೆಂಟ್ಲಿ ದಿ ಗೌರ್ಮೆಂಟ್ ಈಸ್ ಫುಲ್ಲಿ ಪ್ರಿಪೇರ್ಡ್ ಟು ಫೆಸಿಲಿಟೇಟ್ ದಿಸ್ ಇನಿಷಿಯೇಟಿವ್ ವಿತ್ ಇಮಿಡಿಯೇಟ್ ಇಫೆಕ್ಟ್. ಎ ರೆಡಿ ಆ್ಯಂಡ್ ಸೂಟೇಬಲ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ರೆಡಿ ಅವೈಲೇಬಲ್ ಅಂತ ಹೇಳಿದ್ದಾರೆ. ಎ ಸ್ಪೇಸಿಯಸ್ ಪ್ರಿಮೈಸಸ್ ಅಪ್ರಾಕ್ಸಿಮೇಟ್ಲಿ 50,000 ಸ್ಕ್ವೇರ್ ಫೀಟ್ ಇದೆ. ಮೇಲೆ ಕೆಳಗೆ ಒಟ್ಟು ತೆಗೆದುಕೊಂಡ್ರೆ ಓಲ್ಡ್ ಡೆಪ್ಯೂಟಿ ಕಮಿಷನರ್ ಆಫೀಸ್ ಎಟ್ ಮ್ಯಾಂಗ್ಳೂರ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆ್ಯಂಡ್ ಕ್ಯಾನ್ ಬಿ ಪ್ರಾಂಪ್ಟ್ಲಿ ಪ್ರಪೋಸ್ಡ್ ಫಾರ್ ದಿ ಕೋರ್ಟ್ ಆಪರೇಷನ್ಸ್ ಅಂತ ಹೇಳಿದ್ದಾರೆ. ಮತ್ತು ರೆಸಿಡೆನ್ಷಿಯಲ್ ಅಕೊಮಡೇಷನ್ ಫಾರ್ ದಿ ಆನರೇಬಲ್ ಜಡ್ಜಸ್ ಹ್ಯಾವ್ ಆಲ್ರೆಡಿ ಬೀನ್ ಐಡೆಂಟಿಫೈಡ್ ಆ್ಯಂಡ್ ಕ್ಯಾನ್ ಬಿ ಮೇಡ್ ಫಂಕ್ಷನಲ್ ವಿದೌಟ್ ಎನಿ ಡಿಲೇ ಮಾಡಿಕೊಡ್ತೇವೆ ಅಂತ ಸರ್ಕಾರ ಒಪ್ಪಿಕೊಂಡಿದೆ. ಮತ್ತು ನೆಸೆಸರಿ ಸಿವಿಕ್ ಅಡ್ಮಿನಿಸ್ಟ್ರೇಟಿವ್ ಮತ್ತು ಲಾಜಿಸ್ಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಇನ್ ಪ್ಲೇಸ್ ಆಫ್ ಎನ್ಶೂರ್ ದ್ಯಾಟ್ ಅದನ್ನು ಮಾಡಿಕೊಡ್ತೇವೆ ಈ ಬೆಂಚನ್ನು ಪ್ರಾರಂಭ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಹೇಳಿದ್ದಾರೆ, ಐ ಅರ್ನೆಸ್ಟ್ಲಿ ರಿಕ್ವೆಸ್ಟ್ ಯುವರ್ ಕೈಂಡ್ ಕನ್ಸಿಡರೇಷನ್ ಆಫ್ ದಿಸ್ ಪ್ರಪೋಸಲ್ ಆ್ಯಂಡ್ ವುಡ್ ಬಿ grateful of an opportunity to extend all necessary cooperation from the state government in facilitating its establishment at the earliest ಅಂತ ಹೇಳಿದ್ದಾರೆ. ಅಂದರೆ ಸರ್ಕಾರ ಏನೆಲ್ಲ ನೀವು ಬಯಸ್ತೀರೋ ಅದೆಲ್ಲವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ದಿಸ್ ಹ್ಯಾಸ್ ಬಿನ್ ಕಮ್ಯುನಿಕೇಟೆಡ್ ಟು ದಿ ಡಿಸ್ಟ್ರಿಕ್ಟ್ ಕಮಿಷನರ್ಗೆ ನಿನ್ನೆ ನಾನು ಮತ್ತು ರಾಘು ಮತ್ತು ನಮ್ಮೆಲ್ಲರೂ ಹೋಗಿ ಭೇಟಿ ಮಾಡಿ ಅವರ ಜೊತೆ ಚರ್ಚೆ ಮಾಡಿದ್ದೇವೆ. ಜಾಗವನ್ನು ಐಡೆಂಟಿಫೈ ಮಾಡಿದ್ದೇವೆ. ಇಲ್ಲಿ ಸರ್ಕಾರಿ ಕ್ವಾರ್ಟರ್ಸ್ಗಳು ಏನು ಪಬ್ಬಾಸಿನ ಎದುರು ಕಡೆ ಇದೆ, ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ನ ಬದಿಯಲ್ಲಿ IAS ಅಧಿಕಾರಿ ಪ್ರೊಫೆಷನ್ ನಿಲ್ಲುವಂಥ ಏನು ಕ್ವಾರ್ಟರ್ಸ್ ಇದೆ ಅದನ್ನು ನೋಡಿ ಬಂದಿದ್ದೇವೆ. ಮತ್ತು ಬೇಕಾದಷ್ಟು ಕ್ವಾರ್ಟರ್ಸ್ಗಳು ಅಲ್ಲಿ ಅದು ಭಾಳ ಕಂಡೀಷನ್ ಹಾಳಿದ್ದಾವೆ. ಅದನ್ನೆಲ್ಲವನ್ನು ಡೆಮಾಲಿಷ್ ಮಾಡಿ ಅಲ್ಲಿಯೇ ನಾವು ಕ್ವಾರ್ಟರ್ಸ್ಗಳನ್ನು ಕೂಡ ಮಾಡಲಿಕ್ಕೆ DC ಅವರಿಗೆ ನಾವು ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅವರು ಒಂದು ಸಮಿತಿ ಮಾಡಿ ಈ ಒಂದು ಹೈಕೋರ್ಟ್ ಬೆಂಚ್ಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡಲಿಕ್ಕೆ ಸಪರೇಟ್ ಅಫಿಷಿಯಲನ್ನು ನೀವು ನೇಮಕ ಮಾಡಬೇಕು ಮತ್ತು ಅವರು ಈ ಕೆಲಸದಲ್ಲಿ ನಿರತರಾಗಬೇಕು. ಅಕ್ಟೋಬರ್ ಒಳಗಡೆ ಮಂಗಳೂರಿನಲ್ಲಿ ಸರ್ಕ್ಯೂಟ್ ಬೆಂಚ್ ಕಾರ್ಯಾರಂಭ ಆಗಬೇಕು. ಇದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ. ಮತ್ತು ಇದಕ್ಕೆ ಸರಿಯಾಗಿ ನಮ್ಮ ಎಲ್ಲ ಅಧಿಕಾರಿಗಳು, ಅದು ಹೈಕೋರ್ಟ್ ಜಡ್ಜಸ್, ಚೀಫ್ ಜಸ್ಟಿಸ್ಗೆ ನಾವು ವಿನಂತಿ ಮಾಡ್ತೇವೆ, ತಾವು ದಯವಿಟ್ಟು ಆದಷ್ಟು ಬೇಗ ಇಲ್ಲಕ್ಕೆ ಭೇಟಿ ಕೊಟ್ಟು ನಮ್ಮ ಮೂಲಭೂತ ಸೌಕರ್ಯ ಪರಿಶೀಲನೆ ಮಾಡಿ. ನಮ್ಮ ಗಮನದಲ್ಲಿದೆ 4 ಜಡ್ಜಸ್, ಬಿಕಾಸ್ ಒಂದು ಡಿವಿಷನ್ ಬೆಂಚ್ ಇರ್ತದೆ ಮತ್ತು ಒಂದು ರೆಡಿ ಸಿಂಗಲ್ ಬೆಂಚ್ ಇರ್ತದೆ. ಸಿಂಗಲ್ ಬೆಂಚ್ 2 ಅಥವಾ 3 ಇರಬಹುದು. ಆಲ್ ಟುಗೆದರ್ ವಿ ಆರ್ ಆಂಟಿಸಿಪೇಟಿಂಗ್ ದಟ್ 4 ಜಡ್ಜಸ್ ವಿಲ್ ಬಿ ಕಮಿಂಗ್ ಟು ಮ್ಯಾಂಗ್ಳೂರ್ ಬರ್ತಾರೆ. ಅದಕ್ಕಾಗಿ ಅವರಿಗೆ ನಿಲ್ಲಕ್ಕೆ 4 ಜಡ್ಜಸ್ಗೆ ಬೇಕಾದಂಥ ಅಕೊಮಡೇಷನ್ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸ್ಟೆಪ್ ಟು ಸ್ಟೆಪ್ ಹೇಗೆ ಆಗಬೇಕು ಅಂತ ಹೇಳುವುದನ್ನು ನಾವು ದೊರಕಿಸಿಕೊಡ್ತೇವೆ. ಯಾವ ಮೂಲಭೂತ ಸೌಕರ್ಯಕ್ಕೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಹೈಕೋರ್ಟ್ ಬೆಂಚನ್ನು ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಬೇಕು, ಅವರ ಅಫಿಷಿಯಲ್ಸ್ಗಳಿಗೆ ರೆಸಿಡೆನ್ಸ್ ಪರ್ಪಸ್ ಇರ್ಬೋದು ಅಥವಾ ಸರಿಯಾದಂಥ ಜಾಗ ಇರ್ಬೋದು. ಬಹುಶಃ ನಮ್ಮ ಎಲ್ಲ ಜನರ ಅಭಿಪ್ರಾಯ ಮತ್ತು ಅಫಿಷಿಯಲ್ಗಳ ಅಭಿಪ್ರಾಯ ಪ್ರಕಾರ ನಮ್ಮ ಹಿಂದಿನ DC ಆಫೀಸು ಅದರಲ್ಲಿ ಬಹಳ ದೊಡ್ಡ 4 ಫ್ಲೋರ್ ಇದೆ, ಗ್ರೌಂಡ್ +3 ಇದೆ. ಆ 4 ಫ್ಲೋರ್ಗಳು ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಡ್ಬೋದು ಅಂತ ಹೇಳುವಂಥದ್ದು ಇದೆ. ಓಲ್ಡು DC ಆಫೀಸ್ ಕೂಡ ಹಿಂದೆ ಆ ರೆಡ್ ಬಿಲ್ಡಿಂಗ್ ಕೂಡ ಇದೆ, ಅಲ್ಲಿ ಕೂಡ ಬೇಕಾದರೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಎಲ್ಲ ಮೂಲಭೂತ ಸೌಕರ್ಯ ಮಾಡಿಸಿಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ಮುಂದೆ ಇದನ್ನು ಕಂಟಿನ್ಯೂ ಮಾಡಿ ಪರ್ಮನೆಂಟ್ ಬೆಂಚ್ ಮಾಡುವಾಗ ತಮ್ಮ ಮನಸ್ಸಿನಲ್ಲಿ ಇರ್ಬೋದು, ಅದಕ್ಕೆ ಏನು ಮಾಡ್ತೀರಿ ಅಂತ ಇದ್ದರೂ ಕೂಡ ಈ ಓಲ್ಡು ನಮ್ಮದು ಈಗ ಜೈಲ್ ಅಥಾರಿಟೀಸಲ್ಲಿ ಏನಿದೆ, ಜೈಲು ಇನ್ನು 5-6 ತಿಂಗಳ ಒಳಗಡೆ ಅಥವಾ 1 ವರ್ಷದ ಒಳಗಡೆ ಅಥವಾ 2 ವರ್ಷದ ಒಳಗಡೆ ಇಟ್ ವಿಲ್ ಶಿಫ್ಟೆಡ್ ಟು ಪಾಳೆಬುಣಿಗೆ ಹೋಗ್ತದೆ. ಅದು ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. 2ನೇ ಹಂತದ ಕಾಮಗಾರಿಗೆ ಕೂಡ ಈಗಾಗಲೇ ಬಜೆಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಟೆಂಡರ್ ಸ್ಟೇಜಿಗೆ ಈಗ ಹೋಗಿದೆ. 2ನೇ ಸ್ಟೇಜ್ ಅಂದರೆ ಅಲ್ಲಿ ಬೇಕಾಗಿರೋದು ಕಾಂಪೌಂಡ್ ಹಾಲ್ ಮತ್ತು ರೋಡ್. ಈ 2 ಆದರೆ ಇಮಿಡಿಯೇಟಾಗಿ ಜೈಲನ್ನು ಅಲ್ಲಿ ಶಿಫ್ಟ್ ಮಾಡುವಂಥ ಅವಕಾಶ ಇದ್ದಾರೆ. ಈಗಾಗಲೇ ಜುಡಿಷಿಯಲಿಂದ ಅಂದರೆ ನ್ಯಾಯಾಂಗದಿಂದ ನಮ್ಮ ಜಿಲ್ಲಾ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜಸ್ ಅವರು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಜೈಲ್ ಅಥಾರಿಟಿಗೆ. ನಿಮ್ಮ ಜಾಗ ಖಾಲಿಯಾದ ಕೂಡಲೇ ಅದನ್ನು ನ್ಯಾಯಾಂಗಕ್ಕೆ ಅದನ್ನು ಮೀಸಲಿಡಬೇಕು ಅಂತ ಬರೆದಿದ್ದಾರೆ. ಹಾಗಾಗಿ ಅದು ಕೂಡ ಪ್ರಗತಿಯಲ್ಲಿದೆ. ಅದು ಕೂಡ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾಗಿರ್ತಕ್ಕಂಥ DC ಆಫೀಸನ್ನು ಈಗ ಅದು
ಸರ್ಕ್ಯೂಟ್ ಬೆಂಚಿಗೆ ಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡಲು ಅಲ್ಲಿ ಬೇಕಾದ ಖರ್ಚು ವೆಚ್ಚಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ನನಗೆ PWD ಮಿನಿಸ್ಟರ್ನ ಭೇಟಿ ಮಾಡಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸಿಕೊಡಿ ಅಂತ ಕೇಳಿಕೊಂಡಿದ್ದಾರೆ. ನಾನು ಸೋಮವಾರ ಅಥವಾ ಮಂಗಳವಾರ ದಿವಸ PWD ಮಿನಿಸ್ಟರ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಎಷ್ಟು ಖರ್ಚು ವೆಚ್ಚಗಳಿದ್ದಾವೆ ಅದನ್ನು ಬಜೆಟನ್ನು ರಿಲೀಸ್ ಮಾಡಲಿಕ್ಕೆ ಕೂಡ ನಾವು ಲೋಕೋಪಯೋಗಿ ಸಚಿವರ ಜೊತೆ ಮಾತಾಡ್ತಾ ಇದ್ದೀವಿ. ನಾನು ಈ ಧನ್ಯವಾದ ಹೇಳಬೇಕು, ಈ ಸ್ಟೇಜಿನಲ್ಲಿ ಧನ್ಯವಾದ ಹೇಳಬೇಕು ನಮ್ಮ ಸ್ಪೀಕರ್ ಅವರು UT ಖಾದರ್ ಅವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾಯರು, HK ಪಾಟೀಲರು, ನಮ್ಮ ಲಾ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಹಾಗೇ ಆಯಿತು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಶಾಸಕರುಗಳು, ಎಲ್ಲ MPಗಳು, ನಮ್ಮ 2 MPಗಳು, ಶಾಸಕರುಗಳು, ವಕೀಲರುಗಳು ಎಲ್ಲರೂ ಒಂದೇ ಮನಸ್ಸಿನಿಂದ ಯಾರನ್ನು ಬಿಡಲಿಕ್ಕೆ ಇಲ್ಲದಂಥ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಏಕ ಮನಸ್ಸಿನಿಂದ ಈವರೆಗೆ ನಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಏನೋ ಪ್ರಾರಂಭಿಕ ಹಂತದಲ್ಲಿ ಕೂಡ ಅವರು ಸಹಕಾರ ಕೊಡ್ತಾರೆ. ಅದೇ ರೀತಿ ಲಾ ಸ್ಟೂಡೆಂಟ್ಸು, ಲಾ ಪ್ರೊಫೆಸರ್ಸ್ಗಳು, ಬಹುಶಃ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಳಷ್ಟು ನಮ್ಮ ಚಳವಳಿಯಲ್ಲಿ ಭಾಗವಹಿಸಿದರು. ಕಾರ್ಡ್ ಚಳವಳಿ ಮಾಡಿದರು, ಇಮೇಲ್ಸ್ ಚಳವಳಿ ಮಾಡಿದರು ಅಲ್ವಾ, ಅದರಲ್ಲೆಲ್ಲ ಮಾಡಿದರು. ನಮ್ಮ MPಗಳು ಜಡ್ಜಿ ಇದಕ್ಕೆ ಬಂದು XMP ಬಂದಿದ್ದರು, ಸಿಟ್ಟಿಂಗ್ MP ಬಂದಿದ್ದರು, MLAsಗಳು ಬಂದು ಮಾಡಿದರು. ಎಲ್ಲರೂ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಮುಂದೆ ಇರುವಂಥದ್ದು ಏನಿದ್ರು ನಾವು ಮೂಲಭೂತ ಸೌಕರ್ಯ ಒದಗಿಸಿಕೊಡುವುದು ಮತ್ತು ಇದನ್ನು ಬೆಂಚನ್ನು ನಮ್ಮ ಕನಸು ನೆನಸಾಗುವಾಗಿ ಮಾಡೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.